ನಮಸ್ಕಾರ ರೈತ ಮಿತ್ರರಿಗೆ. ಇವತ್ತು ದಿವಸ ನಾನು ಕಟ್ಟಿಗೆಯ ಕೋಟೆ ಮನೆ ಹೇಳುವಂತಲಿದ್ದೆ. ಇದು ದೇಹಳ್ಳಿ ಕಟ್ಟಿಗೆ ಗ್ರಾಮ, ಯಲ್ಲಾಪುರ ತಾಲೂಕು, ಚಂದ್ರಶೇಖರ್ ಕೋಟೆ ಮನೆ ಅಂತೇಳಿ. ಗದ್ದೆ ತುಂಬ ಚೆನ್ನಾಗಿ ಬೈಂದು, ಎಲ್ಲೂ ಸಹ ಯಾವುದೇ ಥರ ರೋಗ ಬಾಧೆ ಕಾಣ್ತದೆ, ಒಂದೇ ಥರ ಎದ್ದು ಬಂದು ಅವರನ್ನು ಈ ಸತಿ ಅವರು ಹೊಸದಾಗಿ ಈ ಗದ್ದೆಗೋಸ್ಕರವಾಗಿ ಸಾವಯವ ಜೈವಿಕ ಗೊಬ್ಬರವನ್ನು ಬಳಸಿದ್ದ ಅದರ ಒಂದು ಅನುಭವ ಇವರ ಹತ್ರ ಕೇಳುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೆ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ಚಂದ್ರಶೇಖರ್ ಶ್ರೀರಾಮ್, ಕೋಟೆ ಮನೆ. ಕೋಟೆ ಮನೆ. ನೀವು ವರ್ಷದಲ್ಲಿ ಗದ್ದೆಯನ್ನು ಮಾಡ್ತಾ ಇದ್ರಿ. ಹಾಂ, ಇದನ್ನು ಹೊರತುಪಡಿಸಿ ತೋಟ ಇದ್ದು ಮತ್ತೆ. ಹಾಂ, ಗದ್ದೆಗೆ ನಿಂಗೆ ಈಗ ಸಾವಯವ ಜೈವಿಕ ಗೊಬ್ಬರವನ್ನು ಬಳಸಿದ್ರಲ್ಲಿ ಅದು ಬಳಸೋಕೆ ನಿಂಗೆ ಇಲ್ಲಿ ಏನು ಸಮಸ್ಯೆ ಆಗಿತ್ತು? ಸಮಸ್ಯೆ ಅಂದರೆ ಮೊದಲು ಕೊಳೆ ಬಂತು. ಕೊಳೆ ಬಂದ ನಂತರ ನಾನೇ ಇಲ್ಲಿ ಹಳ್ಳಿ ಇದನ್ನೇ ಮಾಡಿ ಅದನ್ನು ಹೊಡೆದೆ, ಕೊಳೆ ಔಷಧಿನ ಹೊಡೆದ ತಕ್ಷಣ ಮತ್ತೊಂದು 2 ದಿವಸಕ್ಕೆ ಈ ಸಾವಯವ ಗೊಬ್ಬರ ನೀವು ಕೊಟ್ಟದ್ದೇನಿದ್ದಲ್ಲಿ ಸರಿ ಅದನ್ನು ತಗೋದೆ. ಅದರ ನಂತರ ನಾನು ಏನು ಮಾಡ್ಲು ಇದ್ನಿಲ್ಲ. ಈಗ ಬರೀ ನೀರು ಬಿಟ್ಟದ್ದು ಇಷ್ಟೇ ಮಾಡ್ಕೋತಿದ್ದಷ್ಟೇ ಬಿಟ್ರೆ ಸರಿ. ಬಾಕಿ ಏನೂ ಇಲ್ಲ. ನೀವು ಇದಕ್ಕೆ ಯಾವುದೇ ರೀತಿಯ ರಾಸಾಯನಿಕ ಗೊಬ್ಬರವನ್ನು ಬಳಸುವಂಥದ್ದು ಅಥವಾ ಕ್ರಿಮಿನಾಶಕ, ನಾವೇನು ವಿಷಕಾರಕ ಹೇಳ್ತಲ್ಲ ಅಂಗಡಿಯಿಂದ ತಪ್ಪು ಅಂತ ಬಳಸುವಂಥದ್ದೆಲ್ಲ ಇಲ್ಲ. ನೀವೇ ಸ್ವತಃ ಮನೆಯಲ್ಲಿ ಔಷಧಿಯನ್ನು ತಯಾರು ಮಾಡಿ ಹಾಕ್ತಾ ಇದ್ದಿ. ನಿಮಗೆ ಗೊಬ್ಬರದಿಂದ ಏನಾದ್ರು ಪ್ರಯೋಜನ ಬರ್ತು ಅಂತ ಅನಿಸ್ತಾ ಇದ್ದ? ಅಲ್ಲ, ನನಗೆ ತುಂಬಾ ಖುಷಿ ಅನಿಸ್ತು ಈ ಗೊಬ್ಬರ ಹಾಕಿದ್ರಿಂದ. ಅದಕ್ಕೆಂದ್ರೆ ನಾನು ವರ್ಷನೂ ಸರ್ಕಾರಿ ಗೊಬ್ಬರ 50 kg ಹಾಕ್ತಾ ಇದ್ದೆ. ಸರಿ. ಇದು ಬರೀ 14 kg ಅಲ್ಲೇ ಮುಗತ್ತಲ್ಲಿ. ಹಾಗಾಗಿ ನನಗೆ ತುಂಬಾ ಖುಷಿ ಸಿಕ್ತು ಇದು. ಈಗ ನೀವು 50 kg ಹಾಕುವಂತ ಜಾಗದಲ್ಲಿ 14 kg ಹಾಕ್ತಾ ಇದ್ದೆ, ಎಂತ ಹಾಕ್ತಾ ಇದ್ದದ್ದು ಏನಾದ್ರು ಅನ್ಸಿತ್ತ ನಿಮ್ಗೆ? ಸಾಕಾ ಹಾಕಾಗ್ತಾ ಇಲ್ಲಿಯಾ? ಮೊದ್ಲಿಗೆ ಒಂದ್ಸರ್ತಿ ಹಂಗೆ ಅನ್ಸಿತ್ತು. ಇದು ನಾನು 50 kg ಹಾಕೋಣನಿ ಅಂದ್ರೆ ಇದಕ್ಕೆ ಲೆಕ್ಕ ಕೊಟ್ರೆ 15 ಮೂರ್ಲೆ 45 3 kg ಲೆಕ್ಕ ಪ್ರಮಾಣ ಕಮ್ಮಿ ಆತಲ್ಲಿ. ಸರಿ. ಇದಕ್ಕೆ ಹಂಗಾಗಿ ಅದು ಕಮ್ಮಿ ಆಗ್ತಾ ಆದ್ರೂ ಡೌಟ್ ಆಗಿತ್ತು. ನೋಡು ಆದ್ರೂ ಹೇಳಿ ವರ್ಷವಾಗಿ ನೋಡಿದ್ದು. ಸರಿ. ಕಡೆಗೆ ಇದನ್ನು ಬಿತ್ತಿ ಒಂದು 15-20 ದಿವಸಕ್ಕೆ ಅನಿಸಿತ್ತು ನನಗೆ. ಅಂದ್ರೆ ಇಲ್ಲ ಈ ಗೊಬ್ಬರ ಚಲೋ ಪರಿಣಾಮ ಇದ್ದು ಕೆಲಸ ಬೀರಿತ್ತು ನನಗೆ ಅನ್ಸಿತ್ತು. ಸರಿ. ನಾನು ಆರಾಮ ಖುಷಿಯಿಂದ ಇದ್ರಿ. ನಿಮ್ಗೆ ಗೊಬ್ಬರ ಹಾಕಿದ್ರಿಂದ ಒಂದು ಖುಷಿನೇ ಇದ್ದು. ಮತ್ತೆ ಇದ್ರಲ್ಲಿ ನಿಮಗೊಂದು ಖುಷಿ ಅಂದ್ರೆ ನಾವು ನಮ್ಮ ಗದ್ದೆಯಲ್ಲಿ ರಾಸಾಯನಿಕ ಬಳಸದೆ ನಾವು ಸಾವಯವವಾಗಿ ನಾವು ಔಷಧ ರೂಪದಲ್ಲಿ ನಾವು ಅನ್ನವನ್ನು ತಿಂತೀವಿ ಅಂತೇಳಿ. ಯಾಕಂದ್ರೆ ಈಗೇನಿದು ಸರ್ಕಾರಿ ಗೊಬ್ಬರ ಅಂದ್ರೆ ವಿಷ, ನಾವು ಗದ್ದೆ ವಿಷ ಹಾಕಿ ನಾವೇ ಅದ್ರ ಅನ್ನ ತಿನ್ಬೋದು ಹೇಳಿ. ಮತ್ತೆ ನಿಮಗೆ ಇದರಿಂದ ತುಂಬಾ ಸಂತೋಷ ಅಂತೂ ಇದು ಏನು ನಿಮ್ಗೆ ಇದು ಮತ್ತೆ ಅಲ್ಲಿಗೆ ಅದು ನಿತ್ತು ಗದ್ದೆ ಚೆನ್ನಾಗಿ ತಯಾರು ಮಾಡಿ. ಈ ವರ್ಷದ 6 ತಿಂಗಳ ಮಳೆಯಲ್ಲೂ ನಿಮ್ಮ ನಂತರ ಮತ್ತೆ ಕೊಳೆ ಬೈನ್ಲೆ ಅಂದ್ರೆ ಆಶ್ಚರ್ಯ ಇದು. ಕೊಳೆನೇ ಬೈನ್ಲೆ, ನಾವು ಒಂದೇ ಸಲ ತಯಾರು ಮಾಡಿ ಹೊಡೆದ್ದು. ಸರಿ. ಹಂಗೆ ಕೊಳೆನೇ ಬೈನ್ಲೆ. ಇದು ಮಿತ್ರರೇ ಚಂದ್ರಶೇಖರ್ ಕೋಟೆ ಮನೆಯವರ ಒಂದು ಅಭಿಪ್ರಾಯ. ಈ ವರ್ಷನೇ ಹೊಸದಾಗಿ ಅವರು ಗದ್ದೆಗೆ ಸಾವಯವ ಜೈವಿಕ ಗೊಬ್ಬರವನ್ನು ನನ್ನ ಒಂದು ಮಾರ್ಗದರ್ಶನದಲ್ಲಿ ಹಾಕಿದ್ದ ಅವರ ಒಂದು ಅಭಿಪ್ರಾಯವನ್ನು ಹೇಳಿದ್ರು. ಹಾಗಾಗಿ ಇದರಲ್ಲಿ ಒಂದು ಖುಷಿ ಮಿತ್ರರೇ ಏನಂತ ಕೇಳಿದ್ರೆ, ನನಗೆ ಇದಿಷ್ಟು ಗದ್ದೆಗೆ ರಾಸಾಯನಿಕ ಬಳಸೋದನ್ನು ನಾವು ತಪ್ಪಿಸಿದ್ವಲ್ಲಿ, ಮತ್ತು ಈ ಗದ್ದೆಯಲ್ಲಿ ಬೆಳೆದಂಥ ಭತ್ತದ ಅನ್ನವನ್ನು ಎಷ್ಟು ಜನ ತಿಂತೋ ಅವಕ್ಕೆ ನಾವು ವಿಷವನ್ನು ತಿನ್ನಿಸೋದು ಕಡಿಮೆ ಮಾಡಿ ಆಯ್ತು ಹೇಳೋ ಒಂದು ಖುಷಿ ಇದು. ಹಾಗಾಗಿ ಆ ಸಕಾಲದಲ್ಲಿ ಅದು ಉಪಯೋಗಿಸುವ ಕ್ರಮವೂ ಹಾಗೆ, ಆ ಸಕಾಲದಲ್ಲಿ ನಾವು ಉಪಯೋಗಿಸಿದಾಗ ಮಾತ್ರ ಅದು ಫಲ ಸಿಕ್ತು ಅಂತ ಹೇಳ್ತಾ, ಇದೇ ಥರನಾದ ಕೃಷಿ ಮಾಹಿತಿಗೆ ಮತ್ತು ಜ್ಯೋತಿಷ ಸಂಬಂಧ ವಿಚಾರಕ್ಕೆ, ಹಾಗೆಯೇ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಕ್ಕೂ ಸಹ ನನ್ನನ್ನು ಸಂಪರ್ಕಿಸಬಹುದಾದಂಥ ಸಂಖ್ಯೆ 9483940115 08419200915. ನಮಸ್ಕಾರ, ಧನ್ಯವಾದಗಳೊಂದಿಗೆ ನಿಮ್ಮ ಪ್ರೀತಿಯ ಮಂಜಣ್ಣ, ಅರ್ಥಾತ್ ಮಂಜುನಾಥ್ ಭಟ್, ದೇಹಳ್ಳಿ ಗದ್ದೆ ಮನೆ. ನಮಸ್ಕಾರ.